ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರಿಗೂ ಕೂಡ ಸದ್ಯಕ್ಕಿಲ್ಲ ಬೇಲ್. ಇಬ್ಬರ ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರು, ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಎಸ್ಪಿಪಿಗೆ ಕಾಲಾವಕಾಶವನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ದರ್ಶನ್ ಅವರ ವಿಚಾರಣೆ ಸೆಪ್ಟೆಂಬರ್ 27ನೇ ತಾರೀಕು ನಡೆಯುತ್ತೆ. ಪವಿತ್ರ ಗೌಡ ಅವರ ವಿಚಾರಣೆ ಸೆಪ್ಟೆಂಬರ್ 25ನೇ ತಾರೀಕು ನಡೆಯುತ್ತೆ. ಸೊ ಈ ಎರಡು ಅರ್ಜಿಗಳ ವಿಚಾರಣೆಯನ್ನ ಇವತ್ತು ನಡೆಸೋ ಮೂಲಕವಾಗಿ ಅವರ ಬೇಲ್ ಭವಿಷ್ಯ ಏನಾಗಬಹುದು ಅನ್ನುವಂತಹ ಸಹಜ ನಿರೀಕ್ಷೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಇತ್ತು, ಅವರ ಕುಟುಂಬಸ್ಥರಿಗೂ ಇತ್ತು, ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಇತ್ತು. ಆದರೆ ಸದ್ಯಕ್ಕಂತೂ ಅವರಿಗೆ ಜೈಲಿಂದ ಮುಕ್ತಿ ಇಲ್ಲ. ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ಇಬ್ಬರಿಗೂ ಕೂಡ ನಿರಾಸೆಯಾಗಿದೆ. ಸೆಪ್ಟೆಂಬರ್ 27ನೇ ತಾರೀಕು ದರ್ಶನ್ ಅವರ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ತೀವಿ ಅಂತ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಿಕ್ಕೆ ಎಸ್ಪಿಪಿಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಈ ಕಾಲಾವಕಾಶ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಇದು ಮುಂದಕ್ಕೆ ಹೋಗಿದೆ. ಆ ಕಾರಣಕ್ಕಾಗಿ ಮತ್ತೆ 27ನೇ ತಾರೀಕು ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ, ಇದನ್ನ ಕೋರ್ಟ್ ಎರಡೂ ಕಡೆಯ ವಾದವನ್ನ ಆಲಿಸಿದ ನಂತರದಲ್ಲಿ ಏನು ಒಂದು ಡಿಸಿಷನ್ ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ.